ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾಗೌಡ. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ, ನಂಬಿದವರ ಮನೆ ದೇವರು ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ಇಂದು ಅನ್ಯಂಬಾಡಿ ಗ್ರಾಮಕ್ಕೆ ಭಕ್ತರ ಮನೆಯ ಗೃಹ ಪ್ರವೇಶಕ್ಕೆ ಆಗಮಿಸಿದ್ದಾರೆ. ಬನ್ನಿ, ಮೊದಲು ಗೃಹ ಪ್ರವೇಶವನ್ನು ಮಾಡಿದ್ರ ಅಥವಾ ಗ್ರಾಮದ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿನ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರ ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ಮಾಡಬೇಕಾಗಿರೋದು ಇಷ್ಟೇ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟೇ ನೀವೇ ಕೂಡ ಬಸಪ್ಪನವರ ವಿಡಿಯೋವನ್ನು ನೀವು ನೋಡಬಹುದು. ಸೊ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದೇವರು ಇಲ್ಲ ಅನ್ನೋರಿಗೆ ಮಾತ್ರ ದೇವರಿಲ್ಲ ಕಣ್ರಿ. ಇದು ಭಕ್ತರ ಮನೆಯ ಹಳೆ ಮನೆಯಾಗಿರುತ್ತೆ. ಅಂದರೆ ಈಗ ಹೊಸ ಗೃಹ ಪ್ರವೇಶಕ್ಕೆ ಕರೆಸಿದಾರಲ್ಲ, ಫಸ್ಟು ಭಗವಂತ ಅವ್ರ ಹಳೆ ಮನೆಗೆ ಹೋಗ್ತಾನೆ. ಸೊ ಸ್ವತಃ ಅವರೇ ಉಳ್ಕೊಂಡು ಹೋಗ್ತಿರೋದು. ಇದನ್ನು ಮಾತ್ರ ನಮಗಂತೂ ರೋಮಾಂಚನೆ ಆನೆ ಆಗೋಯ್ತು. ಏನಕ್ಕೆ ಇಲ್ಲಿ ಹೋಗ್ತಾ ಇದ್ದಾರೆ ಬಸಪ್ಪನವ್ರು ಅಂತ ನಮಗೆ ಗೊತ್ತಾಗಲಿಲ್ಲ. ಸಡನ್ಲಿ ಇದು ಅವ್ರದ್ದೇ ಮನೆ ಅಂತಲೂ ಕೂಡ ನನಗಂತೂ ಗೊತ್ತೇ ಇರಲಿಲ್ಲ. ಸೊ ಆಮೇಲೆ ಇದು ಅವ್ರದ್ದು ಹಳೆ ಮನೆ, ಫಸ್ಟು ವಾಸವಾಗಿದ್ದಂತಹ ಮನೆ, ಇವಾಗ ಹೊಸ ಮನೆ ಕಟ್ಟಿದ್ದಾರೆ ಅಂತ ಹೇಳಿದಾಗಂತೂ ನೋಡಿ, ನಿಜವಾಗ್ಲೂ ದೇವರು ಇದ್ದಾನೆ ಅದಕ್ಕೆ ನಮ್ಮ ಭೂಮಿ ಸಿದ್ದಪ್ಪನೇ ಸಾಕ್ಷಿಯಾಗಿದ್ದಾರೆ. ಬಸಪ್ಪನವರು ಈ ಗ್ರಾಮಕ್ಕೆ ಬಂದಾಗೆಲ್ಲ ಹೇಳ್ತಾ ಇರ್ತಾರೆ, ಇಲ್ಲಿ ಯಾವುದೇ ರೀತಿ ದನ ಕರು ಗಲೀಜೆಲ್ಲ ಮಾಡಬಾರ್ದು, ಸ್ವಚ್ಛತೆಯನ್ನು ಕಾಪಾಡಿ ಅಂತೇಳಿ ಹೇಳಿ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ಗ್ರಾಮದವರು ಪದೇ ಪದೇ ಅದೇ ಕೆಲಸವನ್ನು ಮಾಡ್ತಿರ್ತಾರೆ. ಸೊ ನಮ್ಮ ಭಗವಂತ ಏನು ಮಾಡ್ತಾನೆ, ಗೃಹ ಪ್ರವೇಶಕ್ಕೆ ಹೋಗೋದನ್ನು ಬಿಟ್ಟು ಈ ಒಂದು ದೇವಸ್ಥಾನವನ್ನು, ಇದು ಕೂಡ ಭೂಮಿ ಸಿದ್ದೇಶ್ವರನ ದೇವಸ್ಥಾನನೇ ಆಗಿರುತ್ತೆ, ಈ ಒಂದು ಜಾಗವನ್ನು ಕ್ಲೀನ್ ಮಾಡ್ತಾ ನಿಂತ್ಕೊತಾರೆ. ಅವರ ಉದ್ವೇಗ ಹೇಗಿರುತ್ತೆ ಅಂತ ಹೇಳಿದ್ರೆ ರುದ್ರ ತಾಂಡವನೇ ಹಾಡಿದ್ರು ಅಂತಲೇ ಹೇಳ್ಬೋದು. ಕೊನೆಗೆ ಅಲ್ಲಿನ ಗ್ರಾಮಸ್ಥರು ಹಾಗೂ ಆ ಗೃಹ ಪ್ರವೇಶದ ಮನೆಯ ಆ ಭಕ್ತರು ಕೂಡ ಎಲ್ಲರೂ ಸೇರಿ ಆ ಜಾಗವನ್ನು ಕ್ಲೀನ್ ಮಾಡ್ತಾರೆ ಕಣ್ರಿ. ನೋಡಿ, ಎಷ್ಟು ದೇವಸ್ಥಾನ ಅಂತಂದರೆ ಏನಕ್ಕೆ ಹೋಗ್ತೀವಿ ಹೇಳಿ, ನಮಗೊಂದು ನೆಮ್ಮದಿ ಸಿಗತ್ತೆ, ಒಂದು ಖುಷಿ ಸಿಗತ್ತೆ ಅನ್ನೋದಕ್ಕೋಸ್ಕರ ಹೋಗ್ತೀವಲ್ವ. ಏಕೆಂದರೆ ಅಲ್ಲಿ ಅಷ್ಟು ಸ್ವಚ್ಛತೆ, ಅಷ್ಟೊಂದು ನಿಶಬ್ದವಾಗಿರುತ್ತೆ ಆ ಒಂದು ಜಾಗ. ಬಟ್ ಇಲ್ಲಿ ಇಷ್ಟೆಲ್ಲ ಗಲೀಜಿರಬೇಕಾದ್ರೆ ಬಂದಂಥ ಭಕ್ತಾದಿಗಳಿಗೆ ಯಾವ ರೀತಿ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಆ ಮನೆಯ ಗೃಹ ಪ್ರವೇಶದವರು ಕೂಡ ಒಟ್ಟಿಗೆ ಎಲ್ಲರೂ ಸೇರಿ ಒಂದು ಕ್ಲೀನ್ನ ಮಾಡ್ತಾರೆ. ಬಸಪ್ಪನವರು ಆ ಜಾಗವನ್ನು ಸ್ವಚ್ಛ ಮಾಡೋವರೆಗೂ ಕೂಡ ಆ ಜಾಗ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಯಾರೆಷ್ಟೇ ಕರೆದ್ರೂ, ಕೈ ಮುಗಿದು ಕೇಳಿದ್ರೂ ಕೂಡ ಬಪ್ಪ ಬಂದಿರುವಂಥ ಕಾರ್ಯವನ್ನು ಮುಗಿಸು, ಫಸ್ಟು ಮನೆ ಗೃಹ ಪ್ರವೇಶವನ್ನು ಮಾಡು, ಆಮೇಲೆ ಬರೋಣ ಅಂತ ಹೇಳಿದ್ರು ಕೂಡ ಅವರು ಜಗ್ಗಿಲ್ಲ, ಕ್ಲೀನ್ ಮಾಡಿಸೇ ಇಲ್ಲಿಂದ ಹೋಗ್ತಾರೆ. ಬನ್ನಿ ಯಾವ ರೀತಿ ಕ್ಲೀನ್ ಮಾಡಿಸಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ನಡೆಯಪ್ಪ, ತಪ್ಪಾಯ್ತು, ಇದೊಂದು ಸ್ವಲ್ಪ ಕಾರ್ಯ ಮಾಡಮ್ಮ. ಎಲ್ಲ ಹಸ ಮಾಡಿಸ್ಕೊಡ್ತಾರೆ, ಜಾಂಗೀರ್ ಇಲ್ಲೇ ಇದ್ರು. ಇನ್ನೂ ಒಂಚೂರು ಕಣ್ಣು ಸಿಕ್ಕಿಲ್ವಾ ನೀವು?
ಇದನ್ನೂ ಒಂಚೂರು ಗಮನಿಸ್ಬೇಕಿಲ್ಲ ಹಂಗೆ ಅರ್ಧ ಗಾಡಿ ಆಗೋದು ಮಾಡಿಸ್ತಾರೆ ಮುಂದಕ್ಕೆ ನಡೆಯಪ್ಪ ನಡೆಯಪ್ಪ ಶಾಂತಿಯಾಗಿರ್ಬೇಕಷ್ಟೇ ನೀನು ರೆಡಿ ಮಾಡ್ತೀನಿ ನಡೆಯಪ್ಪ ಇಲ್ಲ ಸ್ವಾಮಿ ಏನೋ ಪಾಪ ಇದ್ದು ಏನು ಗೊತ್ತಿಲ್ಲ ಏನೋ ಏನು ಉಪಾಯ ಆಯ್ತು ಯಾರು ಬಿಟ್ಟಕ್ಕಪ್ಪಯ್ಯ ಅವ್ರು ಏನ್ ಮಾಡ್ಯ ಯಾರು ಇಲ್ಲ ಹೇಳ್ಬೇಕಲ್ಲ ಈಗ ಅವ್ರು ಏನ್ ಬಂದವ್ರು ಬರ್ತಾರೆ ನಡಿಯಪ್ಪ ಅವ್ರು ದೊಡ್ಡವ್ರು ಬಂದಾಗ ಬರ್ತಾರೆ ನಡಿಯಪ್ಪ ಈಗ ಆಯ್ತು ಅವ್ರ ಮನೆ ಕಡೆ ಮುಗಿಸೇ ಫಸ್ಟ್ ನಡಿಯಪ್ಪ ಒಂದು ಚಾಪೆ ಒಂದು ಚಾಪೆ ತೆಗಿದು ಹಾಕ್ಬಾರ್ದು ನೋಡ ಹುಡಿಯಪ್ಪ ಮೊಸರು ಎಲ್ಲ ಮುಗಿಸಿರ ಒಂದ್ಸಲ ಹಾಕಿ ಎಲ್ಲ ಒಳ್ಳೆ ಕುಡಿಯೋದು ಕೈ ಮುಂದೆ ನೀನು ಚಂದ್ರಮಣಿ
ಬಡವರು ಮರ ವಿಧಾನ ಕೊಡ್ತಾರೆ ಈ ಕಡೆ ಹೋಗಿ ಯಾರು ಕುತ್ಕೊಳ್ಳೋ ಪಾದ ಸಣ್ಣ ಮಾಡ್ತಾ ಇದ್ದು ಈ ವಿಡಿಯೋ ನೋಡಿದ್ರಲ್ವಾ, ನಮ್ಮ ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ವೆಂಕಟೇಶ್ವರ ಬಸವಪ್ಪನವರು ನಂಬಿದವರ ಮನ ದೇವರು ಯಾವ ರೀತಿ ಭಕ್ತರ ಮನೆಯ ಗೃಹ ಪ್ರವೇಶವನ್ನು ಮಾಡಿದ್ರು, ಹಾಗೆ ಆ ಭಕ್ತರ ಹಳೆಯ ಮನೆಯನ್ನು ಕೂಡ ಹುಡುಕಿ ಸ್ವತಃ ಯಾವ ರೀತಿ ಹೋದ್ರು, ಅಲ್ಲಿನ ದೇವಸ್ಥಾನಗಳನ್ನು ಯಾವ ರೀತಿ ಸ್ವಚ್ಛಗೊಳಿಸಿದ್ರು ಅಂತ ನೀವು ನೋಡ್ಕೊಂಡು ಬಂದ್ರಲ್ವಾ ಗೈಸ್. ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ನಡೆದಾಡುವ ದೇವರು ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ನಿಮ್ಗೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.